ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದೇಶದ ಪ್ರಧಾನಿ ಅಂದ್ರೆ ಹೇಗಿರಬೇಕು? ಸಂಕಷ್ಟದಲ್ಲಿರುವಂತಹ ಜನರ ಕಣ್ಣೀರು ಒರೆಸೋ ಥರ ಇರಬೇಕು. ದೇಶದ ಆರ್ಥಿಕ ಬಿಕ್ಕಟ್ಟಿಗೆ ಪರಿಹಾರ ಹುಡುಕುವಂತಿರಬೇಕು. ಆದರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಆದ್ಯತೆಗಳೇ ಬೇರೆ. ದೇಶದ ಜನರು ಬೆಲೆ ಏರಿಕೆ, ಇಂಧನ ಅಭಾವದಿಂದ ತತ್ತರಿಸ್ತಾ ಇದ್ರೆ ಪ್ರಧಾನಿಯವರು ಮಾತ್ರ ವ್ಲಾಗರ್ ಆಗಿ ಬದಲಾಗಿದ್ದಾರೆ. ಹೌದು, ಪಶ್ಚಿಮ ಬಂಗಾಳದ ಪೂರ್ವ ವರ್ಧಮಾನ್ನಲ್ಲಿ ರ್ಯಾಲಿಗೆ ಮುಂಚಿತವಾಗಿ ಮೋದಿ ಕ್ಯಾಮೆರಾ ಹಿಡಿದು ಲೈವ್ ಕಮೆಂಟರಿ ನೀಡ್ತಾ ಹೊಸ ಪ್ರಯೋಗ ಮಾಡಿದ್ದಾರೆ. ಆದರೆ ಈ ಹೊಸ ಪ್ರಯೋಗದ ಹಿಂದೆ ಅಡಗಿರುವಂಥ ಕ್ರೂರ ಮೌನ ಮತ್ತು ನಿರ್ಲಕ್ಷ್ಯದ ಬಗ್ಗೆ ನಾನಿವತ್ತು ಮಾತನಾಡಲೇಬೇಕು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಪಶ್ಚಿಮ ಬಂಗಾಳದಲ್ಲಿ ಜನ ಸೇರಿರೋದನ್ನ ನೋಡಿ ಮೋದಿಯವರು ಸಂಭ್ರಮಿಸಿದ್ದಾರೆ. ಇದು ಅದ್ಭುತ ದೃಶ್ಯ ಅಂತ ಬಣ್ಣಿಸಿದ್ದಾರೆ. ಚುನಾವಣೆಗಾಗಿ, ಮತಕ್ಕಾಗಿ ಕ್ಯಾಮೆರಾ ಮುಂದೆ ನಿಂತು ವ್ಲಾಗ್ ಮಾಡಿ ಹೊಸ ಪ್ರಯೋಗ ಮಾಡಿದ ಮೋದಿಯವರಿಗೆ ಇದೇ ಕ್ಯಾಮೆರಾದಲ್ಲಿ ದೇಶದ ನೈಜ ಸ್ಥಿತಿಯ ಬಗ್ಗೆ ವ್ಲಾಗ್ ಮಾಡೋದಕ್ಕೆ ಆಗಲ್ವಾ ಅಂತ ಸೋಷಿಯಲ್ ಮೀಡಿಯಾದ ತುಂಬಾ ಜನರು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಇತ್ತೀಚೆಗಷ್ಟೇ ಅಂದ್ರೆ ಏಪ್ರಿಲ್ 1, 2026ರಂದು ಮೋದಿ ಅವರು ಅಸ್ಸಾಂನ ದಿಬ್ರುಘಟ್ಗೆ ಭೇಟಿ ನೀಡಿದ್ರು. ಅಲ್ಲಿನ ಚಹಾ ತೋಟದಲ್ಲಿ ಎಲೆ ಕೀಳುತ್ತಾ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ರು. ಅದೇ ಅಸ್ಸಾಂನ ಪಕ್ಕದಲ್ಲೇ ಇರುವಂತಹ ಮಣಿಪುರ ಕಳೆದ 2 ವರ್ಷಗಳಿಂದ ಹೊತ್ತಿ ಉರಿಯುತ್ತಿದೆ. ಏಪ್ರಿಲ್ 8ರಂದು ಬಿಷ್ಣುಪುರದಲ್ಲಿ 2 ಅಮಾಯಕ ಮಕ್ಕಳ ಕೊಲೆಯಾದ್ರೂ ಪ್ರಧಾನಿ ಮಾತ್ರ ಆ ಬಗ್ಗೆ ಮಾತೇ ಆಡಿಲ್ಲ. ತಾರಗಿ ಚೈಶು ಎಂಬ ಸಂಘಟನೆ ಮತ್ತು ಮಣಿಪುರದ ಮಹಿಳೆಯರು ನಮ್ಮ ನೋವಿಗೆ ಬೆಲೆ ಇಲ್ವಾ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಿಗೆ ಬರುವ ಮೋದಿ ಅವರಿಗೆ ಮಣಿಪುರದ ಜನರ ರಕ್ತದ ಕಲೆ ಕಾಣ್ತಿಲ್ವಾ, ಅಥವಾ ಅಲ್ಲಿ ಎಷ್ಟು ಮತ ಬರಬಹುದು ಅನ್ನೋ ಲೆಕ್ಕಾಚಾರ ಸಿಕ್ತಿಲ್ವಾ? ಅದಕ್ಕೆ ಪ್ರಧಾನಿಯವರು ಅಸ್ಸಾಂಗೆ ಹೋಗಿ ಫೋಟೋಗೆ ಪೋಸ್ ಕೊಟ್ಟರು, ಮಣಿಪುರಕ್ಕೆ ಭೇಟಿ ನೀಡಿಲ್ವಾ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ. ಇನ್ನೊಂದೆಡೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಕೊಲ್ಲಿ ರಾಷ್ಟ್ರಗಳ ಭೀಕರ ಯುದ್ಧದಿಂದಾಗಿ ದೇಶದಲ್ಲಿ ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಸೃಷ್ಟಿಯಾಗಿದೆ. ಆಟೋ ರಿಕ್ಷಾ ಚಾಲಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಬಡವರ ಬದುಕು ಬೀದಿಗೆ ಬರ್ತಿದೆ. ಆದ್ರೆ ನಮ್ಮ ಪ್ರಧಾನಿ ಮಾತ್ರ ಈ ಸಮಸ್ಯೆಗಳ ಬಗ್ಗೆ ಒಂದು ಮಾತನ್ನು ಆಡದೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಮತ್ತು ಲೈಕ್ಸ್ ಗಳಿಸೋದ್ರಲ್ಲೇ ನಿರತರಾಗಿದ್ದಾರೆ. ಇದು ಒಬ್ಬ ಜವಾಬ್ದಾರಿಯುತ ಪ್ರಧಾನಿಯ ನಡವಳಿಕೆನಾ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಇದೆಲ್ಲ ಹೊಸದಲ್ಲ. ದೇಶದ ಗಡಿಯಲ್ಲಿ ಉದ್ವಿಗ್ನತೆ ಇದ್ದಾಗ ಧ್ಯಾನ ಮಾಡೋದು, ಉದ್ಯೋಗ ಇಲ್ಲದೆ ಯುವಕರು ಪರದಾಡ್ತಾ ಇರುವಾಗ ವಿದೇಶಿ ಪ್ರವಾಸ ಮಾಡೋದು ಅವರಿಗೆ ಅಭ್ಯಾಸವಾಗ್ಬಿಟ್ಟಿದೆ. ಜನರ ಸಮಸ್ಯೆಗಿಂತ ಅವರಿಗೆ ತಮ್ಮ ಇಮೇಜ್ ಬಹಳ ಮುಖ್ಯವಾಗ್ಬಿಟ್ಟಿದೆ. ಫೋಟೋ ಕ್ಲಿಕ್ಕಿಸೋದು, ವ್ಲಾಗ್ಸ್ ಮಾಡೋದು ಇದೆಲ್ಲ ಸಿನಿಮಾ ತಾರೆಯರು ಮಾಡಿದ್ರೆ ಸರಿ ಅಂತ ಹೇಳ್ಬೋದು. ಬಟ್ ದೇಶದ ಜನರ ಭವಿಷ್ಯ ನಿರ್ಧರಿಸುವಂತ ಪ್ರಧಾನಿಗೆ ಇದು ಶೋಭೆ ಅಲ್ಲ. ಜನರಿಗೆ ಬೇಕಿರೋದು ವ್ಲಾಗ್ಸ್ ಅಲ್ಲ, ಬದಲಿಗೆ ಕೈಗೆಟಕುವ ದರದಲ್ಲಿ ಸಿಗುವ ಗ್ಯಾಸ್ ಮತ್ತು ಪೆಟ್ರೋಲ್. ಜನರಿಗೆ ಬೇಕಿರೋದು ನಿಮ್ಮ ಫೋಟೋಶೂಟ್ ಅಲ್ಲ, ಬದಲಿಗೆ ದೇಶದಲ್ಲಿ ಶಾಂತಿ. ಬಂಗಾಳದ ರ್ಯಾಲಿಯಲ್ಲಿ ಜನ ಸೇರಿದ್ದನ್ನ ನೋಡಿ ಖುಷಿ ಪಡೋ ಪ್ರಧಾನಿಯವರು ಒಮ್ಮೆ ಪ್ರತಿಭಟನೆ ಮಾಡ್ತಿರೋ ಆಟೋ ಚಾಲಕರನ್ನ ಮತ್ತು ಕಣ್ಣೀರಿಡ್ತಾ ಇರುವಂತಹ ಮಣಿಪುರದ ತಾಯಂದಿರ ಆಕ್ರೋಶವನ್ನ ಗಮನಿಸಬೇಕಾಗಿದೆ.
ಇದು ಈ ಕ್ಷಣದ ಸುದ್ದಿ. ನೆಲ, ಜಲ, ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.